ಹಲೋ ಸ್ನೇಹಿತರೆ, ಬೆಂಗಳೂರಿನಲ್ಲಿ ಈಗ ಬರುವ ಪಿಂಕ್ ಲೈನ್ ಮೆಟ್ರೋ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ, ಈ ಪಿಂಕ್ ಲೈನ್ ಮೆಟ್ರೋ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಮತ್ತು ಎಷ್ಟು ಸ್ಟೇಷನ್ ಬರುತ್ತದೆ, ಇದರ ನಡುವೆ ಟೋಟಲು, ಮತ್ತು ಇದು ಯಾವಾಗ ಓಪನ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಂಗಳೂರಿನಲ್ಲಿ ಬರುವ ನಮ್ಮ ಮೆಟ್ರೋ ಪಿಂಕ್ ಲೈನ್ ಒಂದು ಪ್ರಸ್ತುತ ನಿರ್ಮಾಣ ಹಂತದಲ್ಲಿದೆ. ಇದು ಸದ್ಯಕ್ಕೆ ಇದು ಟೋಟಲು 21.25 ಕಿಲೋಮೀಟರ್ ಸಂಚಾರ ಮಾಡುತ್ತದೆ. ನಮ್ಮ ಬೆಂಗಳೂರಿನಲ್ಲಿ 21.25 ಕಿಲೋಮೀಟರ್. ಇದು ಸಾರಿಗೆ ಮಾರ್ಗವನ್ನು ಅಂದರೆ ದಕ್ಷಿಣದಲ್ಲಿರುವ ಕಲೇನ ಅಗ್ರಹಾರ ಹಿಂದೆ ಗೆಟ್ಟಿಗೇರಿದಿಂದ ಉತ್ತರದಲ್ಲಿರುವ ನಾಗವಾರಕ್ಕೆ ಸಂಪರ್ಕ ಕಲಿಸುವ ಒಂದು ಇಂಪಾರ್ಟೆಂಟ್ ಆದ ಬೆಂಗಳೂರಿಗೆ ಪ್ರಾಜೆಕ್ಟ್ ಇದು. ಈ ಮಾರ್ಗವು ಟೋಟಲು 6.98 ಕಿಲೋಮೀಟರ್ ಎತ್ತರದ ವಿಭಾಗ ಮತ್ತು 0.48 ಕಿಲೋಮೀಟರ್ ಅಡ್ಗ್ರೇಡ್ ವಿಭಾಗ ಮತ್ತು 13 ಕಿಲೋಮೀಟರ್ ಭೂಗತ ವಿಭಾಗವನ್ನು ಒಳಗೊಂಡಿದೆ. ಅಂದರೆ ಅಂಡರ್ಗ್ರೌಂಡ್ ಅಂತ ನೀವು ತಿಳ್ಕೊಂಡಿರ್ಬೋದು. ಟೋಟಲು ಈ ಪಿಂಕ್ ಲೈನ್ನಲ್ಲಿ 18 ಮೆಟ್ರೋ ಸ್ಟೇಷನ್ಗಳು ಬರುತ್ತವೆ ಸದ್ಯಕ್ಕೆ ಇವರು ಕೊಟ್ಟಿರುವ ಮಾಹಿತಿ ಪ್ರಕಾರ. ಸೊ ನೋಡೋಣ, ಈ 18 ನಿಲ್ದಾಣಗಳು ಎಲ್ಲೆಲ್ಲಿ ಬರ್ತವೆ ನೋಡೋಣ ಬನ್ನಿ. ಈ ಮಾರ್ಗದಲ್ಲಿ ಬರುವ ಮೊದಲನೇದು ಅಂದರೆ ನಿಲ್ದಾಣ ಯಾವುದಂದರೆ ಅದು ಅಲಿನ ಅಗ್ರಹಾರ, ಎರಡನೇದು ಹುಳಿಮಾವು, ಮೂರನೇದು IIMB, ಇದು ಸ್ಟಾಪ್ಗಳನ್ನು ಹೇಳ್ತಾ ಇದ್ದೀನಿ ನಾನು. ಮೂರನೇದು JP ನಗರ, 4ನೇ ಹಂತದ ಹತ್ರ. ಇದು ಪ್ರಸ್ತಾವಿತ ಒಂದು ಕಿತ್ತಳೆ ರೇಖಾದೊಂದಿಗೆ ಇಂಟರ್ಚೇಂಜ್ ಮಾಡುತ್ತದೆ. ಅದನ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಈ ಮೆಟ್ರೋ ಲೈನು ಎಲ್ಲೆಲ್ಲಿ ಇಂಟರ್ಚೇಂಜ್ ಮಾಡುತ್ತದೆ ಅಂದರೆ ಯಾವ ಮೆಟ್ರೋ ಸ್ಟೇಷನ್ ಜೊತೆ ಅದನ್ನು ಹೇಳ್ತಾ ಇದ್ದೀನಿ. ಇಂಟರ್ಚೇಂಜ್ ಅಂದರೆ ಒಂದು ಮೆಟ್ರೋ ಜಾಗದಲ್ಲಿ ಇನ್ನೊಂದು ಬೇರೆ ರೀತಿಯ ಮೆಟ್ರೋ ಅಂದರೆ ಯೆಲ್ಲೋ ಲೈನ್ ಮೆಟ್ರೋ ಆಗಿರ್ಬೋದು, ಹಳದಿ ಮಾರ್ಗ ಆಗಿರ್ಬೋದು, ಈ ರೀತಿಯ ಮೆಟ್ರೋಗಳು ಅದಕ್ಕೆ ಕನೆಕ್ಟಿವಿಟಿ ಇರ್ತವೆ, ಅದನ್ನು ಹೇಳ್ತೀನಿ. ಸೊ 5ನೇದು ಯಾವುದು ಸ್ಟಾಪ್ ಕೊಡ್ತಾರೆ ಅಂದರೆ ಇವರು ಜಯದೇವ ಆಸ್ಪತ್ರೆ, ಇಲ್ಲಿ ಹಳದಿ ರೇಖೆಯೊಂದಿಗೆ ಇಂಟರ್ಚೇಂಜ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆ ಹತ್ರನೂ ಒಂದು ಸ್ಟಾಪ್ ಆಗ್ತಾಯಿದೆ. 6ನೇದು ತಾವರಗೆರೆ ಹತ್ರ, ಇದು ಮ್ಯಾಜಿಕ್ ಬ್ರೇಕ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 7ನೇದು ಡೈರಿ ಸರ್ಕಲ್ ಹತ್ರ, ಇದು ಪ್ರಸ್ತಾವಿತ ಕೆಂಪು ರೇಖಾದೊಂದಿಗೆ ಇಂಟರ್ಚೇಂಜ್ ಮಾಡುತ್ತದೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಸೊ 8ನೇದು ಸ್ಟಾಪ್ ಯಾವುದು ಅಂದರೆ ಅದು ಲಕ್ಕಸಂದ್ರ. 9ನೇದು ಲಾಂಗ್ಫೋರ್ಡ್ ಟೌನ್. 10ನೇದು ರಾಷ್ಟ್ರೀಯ ಮಿಲಿಟರಿ ಶಾಖೆ ಹತ್ರ. 11ನೇದು ಮಹಾತ್ಮ ಗಾಂಧಿ ರಸ್ತೆ ಅಂದರೆ ನಮ್ಮ MG ರೋಡ್ ಅಂತ ನೀವು ಏನು ಹೇಳ್ತಾ ಇದ್ದೀರಲ್ಲ. 12ನೇದು ಶಿವಾಜಿನಗರ, ಇಲ್ಲೊಂದು ಸ್ಟಾಪ್ ಕೊಡ್ತಾ ಇದ್ದಾರೆ. 13ನೇದು ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣ, ಇಲ್ಲೊಂದು ಸ್ಟಾಪ್ ಕೊಡ್ತಾ ಇದ್ದಾರೆ. 14ನೇದು ಪಾಟರಿ ಟೌನು. 15ನೇದು ಟ್ಯಾನರಿ ರಸ್ತೆ ಹತ್ರ. 16ನೇದು ವೆಂಕಟೇಶ್ಪುರ. 17ನೇದು ಕಾಡುಗುಂಡನಹಳ್ಳಿ. 18ನೇದು ನಾಗರವಾರ. ಈ ಬ್ಲೂ ಲೈನ್ನೊಂದಿಗೆ ಇಂಟರ್ಚೇಂಜ್ ಮಾಡುತ್ತದೆ, ಇದು ನಾಗರವಾರ ಹತ್ರ. ಟೋಟಲು ಇವು 18 ಸ್ಟಾಪ್ಗಳು ಈ ನಮ್ಮ ಮೆಟ್ರೋ ಪಿಂಕ್ ಲೈನ್ನಲ್ಲಿ ಬರುತ್ತವೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈ ಪಿಂಕ್ ಲೈನ್ನ ಸ್ವಲ್ಪ ಎಲಿವೇಟರ್ ಅಂದರೆ ಎತ್ತರದ ಭಾಗನ ನೋಡಿದರೆ, ಎತ್ತರ ಅಂದರೆ ಮೇಲೆ ಏನು ಹೋಗುತ್ತೆ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಅಗ್ರಹಾರದಿಂದ ತಾವರಗೆರೆ ಹತ್ರ ಅಂದರೆ ಇದು ಟೋಟಲು ಕಳೆನ ಅಗ್ರಹಾರದಿಂದ ತಾವರಗೆರೆ ಹತ್ರ 7.5 ಕಿಲೋಮೀಟರ್ ಇರ್ತದೆ. 2025ರಲ್ಲಿ ಇದು ಆರಂಭದಲ್ಲಿ ಅಂದರೆ ಇದನ್ನು ಇನ್ನೂ ಕೆಲಸ ನಡೀತಾನೆ ಇದೆ. 70ರಷ್ಟು ಕೆಲಸ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ತನಕ. ಟೋಟಲು ಇದು ಅಂಡರ್ಗ್ರೌಂಡ್ ಎಷ್ಟು ಇರುತ್ತೆ ಅಂದರೆ 13.7 ಕಿಲೋಮೀಟರ್ ಸುರಂಗ ಮಾರ್ಗದಲ್ಲಿ ಇರುತ್ತದೆ ಅಂತ ಇದನ್ನು ಹೇಳ್ತಾ ಇದ್ದಾರೆ. ಈ ಪಿಂಕ್ ಲೈನ್ ಮೆಟ್ರೋ ಸೆಪ್ಟೆಂಬರ್ 2021ರಿಂದ ಈ ಕೆಲಸ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 2000 ಡಿಸೆಂಬರ್ 26ಕ್ಕೆ ಈ ಅಂಡರ್ಗ್ರೌಂಡ್ ಕೆಲಸ ಮುಗಿತಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ JP ನಗರದ ಅಂದರೆ 4ನೇ ಹಂತ ಅಂದರೆ ಇಲ್ಲಿ ಪ್ರಸ್ತಾವಿತ ಒಂದು ಕಿತ್ತಳೆ ಮಾರ್ಗದೊಂದಿಗೆ ಇಂಟರ್ಚೇಂಜ್ ಮಾಡುತ್ತದೆ. ಇದು ಜಯದೇವ ಆಸ್ಪತ್ರೆ ಹತ್ರ ಇಂಟರ್ಚೇಂಜ್ ಎಲ್ಲಿ ಮಾಡುತ್ತೆ ಅಂದರೆ ಇದು ಹಳದಿ ಮಾರ್ಗದೊಂದಿಗೆ ಅಂದರೆ ಇದು ಯೆಲ್ಲೋ ಲೈನ್ ಮೆಟ್ರೋ ಏನು ಬರ್ತಾ ಇದೆ ಅದರ ಜೊತೆ ಇದು ಇಂಟರ್ಚೇಂಜ್ ಮಾಡುತ್ತೆ ಅಂತ ಅದನ್ನು ಹೇಳಿದ್ದಾರೆ. ಮತ್ತು ಡೈರಿ ವೃತ್ತ ಪ್ರಸ್ತಾವಿತ ಕೆಂಪು ಮಾರ್ಗದೊಂದಿಗೆ ಇದು ಇಂಟರ್ಚೇಂಜ್ ಮಾಡುತ್ತದೆ. ಒಂದು ಕೆಂಪು ಮೆಟ್ರೋ ಏನು ಬರುತ್ತೆ ಅದರ ಜೊತೆ ಇದು ಇಂಟರ್ಚೇಂಜ್ ಮಾಡುತ್ತದೆ. ಮತ್ತು ಮಹಾತ್ಮ ಗಾಂಧಿ ರಸ್ತೆ ಇಲ್ಲಿ ನೇರಳೆ ಮಾರ್ಗದೊಂದಿಗೆ ಇಂಟರ್ಚೇಂಜ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾಗರವಾರ ಹತ್ರ ನೀಲಿ ಮಾರ್ಗದೊಂದಿಗೆ ಇದೊಂದು ಇಂಟರ್ಚೇಂಜ್ ಮಾಡುತ್ತದೆ. ಪಿಂಕ್ ಮಾರ್ಗವು ಬೆಂಗಳೂರಿನ ಇಡೀ ಸಂಪರ್ಕವನ್ನು ಕಲಿಸುತ್ತದೆ. ಅಂದರೆ ಇದು ಪಿಂಕ್ ಲೈನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಬೆಂಗಳೂರಿನಲ್ಲಿ ಅರ್ಧಕ್ಕಿಂತ ಜಾಸ್ತಿ ಮೆಟ್ರೋ ಏನು ಬರುತ್ತವೆಲ್ಲ ಈ ಫ್ಯೂಚರ್ನಲ್ಲಿ ಇನ್ನೂ ಕನೆಕ್ಟಿವಿಟಿ ಇದೆಯಲ್ಲ ಅದಕ್ಕೆಲ್ಲ ಇಂಟರ್ಚೇಂಜ್ ಕೊಡ್ತಿದೆ. ಇದು ಅಷ್ಟು ದೊಡ್ಡದು. ನಾನು ಮ್ಯಾಪ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಕೆಲವೊಂದು ಇಮೇಜು ನನಗೆ ಸಿಕ್ಕಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಮಾಹಿತಿ ನನಗೆ ಸದ್ಯಕ್ಕೆ ಸಿಕ್ಕಿದೆ. ಸ್ನೇಹಿತರೆ, ಇನ್ನೊಂದು ನಿಮ್ಮ ಹತ್ರ ವಿಷಯ ಹೇಳಬೇಕು. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಅದನ್ನು ಕಮೆಂಟ್ನಲ್ಲಿ ಕೇಳಿ. ಯಾಕಂದರೆ ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಜಾಸ್ತಿ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಇದ್ದರೆ ಅದನ್ನು ಕಮೆಂಟ್ನಲ್ಲಿ ಕೇಳಿ, ಅದಕ್ಕೂ ಉತ್ತರ ಕೊಡ್ತೀನಿ. ಮತ್ತು ನೆಕ್ಸ್ಟು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅದನ್ನು ಸ್ವಲ್ಪ ಕಮೆಂಟ್ನಲ್ಲಿ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.